ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ರಿಕ್ವೈರ್ಮೆಂಟ್ ಆಫ್ ಪ್ರೊಫೆಷನಲ್ ಆನ್ ಫಿಕ್ಸ್ಡ್ ಟರ್ಮ್ ಎಂಗೇಜ್ಮೆಂಟ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ವೇಕೆನ್ಸಿಗಳು ಖಾಲಿ ಇದ್ದು, ಈ ಹುದ್ದೆಗಳಿಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮತ್ತು ಯಾವ್ಯಾವ ರೀತಿ ಪೋಸ್ಟ್ಗಳು ಖಾಲಿ ಇದಾವೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ 27/3/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 16/4/2026 ಕೊನೆಯ ದಿನಾಂಕ ಆಗಿರ್ತದೆ. ಅಂದರೆ ನೀವು ಅಪ್ಲಿಕೇಶನನ್ನು 16/4/2026ವರೆಗೂ ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಟೋಟಲಾಗಿ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಖಾಲಿರುವ ಹುದ್ದೆಗಳ ಸಂಖ್ಯೆ 104 ಐತಿ. ಇದರಲ್ಲಿ 4 ಇಲಾಖೆ ವೈಸ ಬೇರೆ ಬೇರೆ ರೀತಿಯಾದ ಪೋಸ್ಟ್ಗಳನ್ನು ಹಂಚಿಕೆಯನ್ನು ಮಾಡಲಾಗಿದೆ. ನೋಡಿರಿ, ಮೊದಲನೇದಾಗಿ AVP ಸೆಕೆಂಡ ಗ್ರೂಪ್ ಹೆಡ್ ಹುದ್ದೆಗಳು 4 ಖಾಲಿದಾವೆ. ಇದರಲ್ಲಿ ಏಜ್ ಲಿಮಿಟ್ ಯಾವ ರೀತಿ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ 31 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 45 ವರ್ಷ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಗೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿ ಗ್ರ್ಯಾಜುಯೇಷನನ್ನು ಹೊಂದಿರಬೇಕಾಗಿರ್ತದೆ. ಯಾವುದೇ ರೀತಿಯ ಗೌರ್ಮೆಂಟ್ ಅಥವಾ ನಾನ್ ಗೌರ್ಮೆಂಟಲ್ಲಿ ಅಭ್ಯರ್ಥಿ ತನ್ನದೇ ಆದ ಡಿಗ್ರಿಯನ್ನು ಮುಗಿಸಿರಬೇಕು. ಇನ್ನು ಅಭ್ಯರ್ಥಿಗೆ ಈ ಹುದ್ದೆಗೆ ಕ್ವಾಲಿಫಿಕೇಷನ್ನ ತಕ್ಕಂತೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಅಗತ್ಯವಾಗಿರ್ತದೆ. ನೋಡಿರಿ, ಎಷ್ಟು ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಂದ್ರೆ, ಅಭ್ಯರ್ಥಿಗೆ ಮಿನಿಮಮ್ 10 ವರ್ಷದ ಎಕ್ಸ್ಪೀರಿಯನ್ಸನ್ನು ಮ್ಯಾನೇಜಿಂಗ್ ಸೇಲ್ಸ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ರಿಟೇಲ್ ಬ್ಯಾಂಕಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಇನ್ ದ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಅಭ್ಯರ್ಥಿಗೆ 10 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ಅದೇ ರೀತಿ ಅಭ್ಯರ್ಥಿಯು ಶುಡ್ ಹ್ಯಾವ್ ಮ್ಯಾನೇಜರ್ ದ ಲಾರ್ಜ್ ಟೀಮ್ ಆಫ್ ರಿಲೇಷನ್ಶಿಪ್ ಮ್ಯಾನೇಜರ್ಸ್ ಮತ್ತು ಟೀಮ್ ಲೀಡರ್ಸ್ ರೀಜನಲ್ ಲೆವೆಲ್ ಆ್ಯಟ್ ಲಿಸ್ಟ್ 5 ಇಯರ್ಸನ್ನು ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು 2ನೇ ಪೋಸ್ಟ್ ನೋಡೋದಾದ್ರೆ, ನೋಡಿರಿ, AVP ಸೆಕೆಂಡ ಇದು ಟೆರಿಟರಿ ಹೆಡ್ ಹುದ್ದೆಗಳು 17 ಖಾಲಿ ಇದ್ದು, ಈ ಹುದ್ದೆಗೆ ಅಭ್ಯರ್ಥಿಯ ಏಜ್ ಲಿಮಿಟ ಮಿನಿಮಮ್ 27 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಕ್ವಾಲಿಫಿಕೇಷನ್ನ ಸೇಮ್ ಆಗಿರ್ತದೆ, ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ, ಅಭ್ಯರ್ಥಿ ಮಿನಿಮಮ್ 6 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ ಅಭ್ಯರ್ಥಿಯು ಹೊಂದಿರಬೇಕಾಗಿರ್ತದೆ. ಮತ್ತು ಮಿನಿಮಮ್ 2 ವರ್ಷ ಟೀಮ್ ಲೀಡರ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೊಂದಿರಬೇಕು. ಇನ್ನು ಅದೇ ರೀತಿ 3ನೇ ಹುದ್ದೆ ಯಾವುದಪ್ಪ ಅಂದರೆ, ನೋಡಿರಿ, ಡೆಪ್ಯೂಟಿ ಮ್ಯಾನೇಜರ್ ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರಲ್ಲಿ ಟೋಟಲಾಗಿ 70 ವೇಕೆನ್ಸಿಗಳು ಖಾಲಿದ್ದು, ಏಜ್ ಲಿಮಿಟ್ ನೋಡೋದಾದರೆ ಅಭ್ಯರ್ಥಿಗೆ 24 ವರ್ಷದ ಮೇಲ್ಪಟ್ಟು ಮತ್ತು 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಭ್ಯರ್ಥಿಯು 2 ವರ್ಷದ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ಡಿಪ್ಲೊಮೆಯಲ್ಲಿ ಮಾಡಿರಬೇಕು. ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಈ ಹುದ್ದೆಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಐತಂದ್ರೆ, ಮಿನಿಮಮ್ 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ರಿಲೇಷನ್ಶಿಪ್ ಮ್ಯಾನೇಜರ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್ ವಿತ್ ಪಬ್ಲಿಕ್ ಬ್ಯಾಂಕ್ಸ್ ಅಥವಾ ಪ್ರೈವೇಟ್ ಬ್ಯಾಂಕ್ನಲ್ಲಿ ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯನ್ಸನ್ನು 3 ವರ್ಷದವರೆಗೂ ಹೊಂದಿರಬೇಕಾಗಿರ್ತದೆ. ಅದೇ ರೀತಿ 4ನೇದಾಗಿ ಡೆಪ್ಯೂಟಿ ಮ್ಯಾನೇಜರ್ ವೆಲ್ತ್ ಸ್ಟ್ರಾಟಜಿಸ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸಲ್ಲಿ ಖಾಲಿ ಇರುವ ವೇಕೆನ್ಸಿಗಳ ಸಂಖ್ಯೆ 13 ಆಗಿರ್ತವೆ. ಇನ್ನು ಇದರಲ್ಲಿ ಏಜ್ ಲಿಮಿಟ್ ಯಾವ ರೀತಿ ಐತಪ್ಪ ಅಂದ್ರೆ, ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ 24 ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ 45 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಈ ಹುದ್ದೆಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿಯು 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ರಿಲೇಷನ್ಶಿಪ್ ಮ್ಯಾನೇಜರ ಅಥವಾ ಇನ್ವೆಸ್ಟ್ಮೆಂಟ್ ಕೌನ್ಸಿಲರ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗೆ ಇನ್ನುಳಿದ ನಾಲೆಜ್ ಯಾವುದ್ಯಾವ್ದು ರೀತಿ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿಗೆ ಎಕ್ಸಲೆಂಟ್ ನಾಲೆಜ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರೊಡಕ್ಟ್ಸ್ ಬಗ್ಗೆ ಇರಬೇಕು, PMS AIF ಬಗ್ಗೆ ಇರಬೇಕು ಮತ್ತು ಮ್ಯೂಚುವಲ್ ಫಂಡ್ಸ ಇನ್ಶೂರೆನ್ಸ್ ಬಗ್ಗೆ ಅಭ್ಯರ್ಥಿಗೆ ವಿಶೇಷವಾದ ಜ್ಞಾನವನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ಅಭ್ಯರ್ಥಿಗೆ ಕ್ಯಾಟಗರಿ ವೈಸ್ ಯಾವ ರೀತಿ ವೇಕೆನ್ಸಿಗಳನ್ನು ಹಂಚಿಕೆ ಮಾಡಲಾಗಿದೆ ಅಂದ್ರೆ, ನೋಡಿರಿ, ಮೊದಲನೇದಾಗಿ AVP ಸೆಕೆಂಡ ಗ್ರೂಪ್ ಹೆಡ್ ಹುದ್ದೆಯಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ. ನೋಡಿರಿ, SC ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ, ST 1, OBC 1, EWS 1, ಟೋಟಲಾಗಿ 4 ವೇಕೆನ್ಸಿಗಳು ಖಾಲಿ ಇದಾವೆ. ಅದೇ ರೀತಿ 2ನೇದಾಗಿ AVP ಸೆಕೆಂಡ್ ಒಳಗೆ ಟೆರಿಟರಿ ಹೆಡ್ಡ, ಇದರಲ್ಲಿ SC ಅಭ್ಯರ್ಥಿಗಳಿಗೆ 5 ವೇಕೆನ್ಸಿ, ST 3, OBC 5, EWS 4, ಟೋಟಲಾಗಿ 17 ವೇಕೆನ್ಸಿಗಳು ಖಾಲಿ ಇದಾವೆ. ನೋಡಿರಿ, 3ನೇ ಹುದ್ದೆ ಡೆಪ್ಯೂಟಿ ಮ್ಯಾನೇಜರ ಸೀನಿಯರ್ಸ್ ರಿಲೇಷನ್ಶಿಪ್ ಮ್ಯಾನೇಜರ್ ಹುದ್ದೆಯಲ್ಲಿ ಖಾಲಿ ಇರೋ ಹುದ್ದೆಗಳು ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದ್ರೆ, SC ಅಭ್ಯರ್ಥಿಗಳಿಗೆ 15 ವೇಕೆನ್ಸಿ, ST 20, OBC 12, EWS 23,
ಟೋಟಲಾಗಿ 70 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ರೀತಿ 4ನೇದು ಡೆಪ್ಯೂಟಿ ಮ್ಯಾನೇಜರ ವೆಲ್ತ್ ಸ್ಟ್ರಾಟಜಿಸ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಇನ್ವೆನ್ಸ್ ಒಳಗೆ SC ಅವರಿಗೆ 2, ST 2, OBC 3 ವೇಕೆನ್ಸಿ, EWS 3, UR 3, ಟೋಟಲಾಗಿ 13 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಟೋಟಲಾಗಿ 104 ವೇಕೆನ್ಸಿಗಳು ಖಾಲಿ ಇದ್ದು ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. ಯಾವ ರೀತಿ ಅಂದ್ರೆ ನೋಡಿರಿ ಕ್ಯಾಟಗರಿ ವೈಸ ನೀವು SC ST ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ 5 ವರ್ಷವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅದೇ ರೀತಿ OBC ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸನ್ನು ನಿಗದಿಪಡಿಸಲಾಗಿದೆ. ನೋಡಿರಿ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಅಭ್ಯರ್ಥಿಯನ್ನು ಕಾಂಪ್ರಮೈಸ್ ಅಪ್ಲಿಕೇಶನ್ ಶ್ಯೂರಿಟಿ ಬಗ್ಗೆ ಇಂದ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಆನ್ಲೈನ್ ಟೆಸ್ಟ್ ಮಾಡಿಸ್ಬೋದು, ಇನ್ನು ಸೈಕೋಮೆಟ್ರಿಕ್ ಟೆಸ್ಟ್ ಇರ್ಬೋದು, ಅಥವಾ ಏನಾದರೂ ಟೆಸ್ಟ್ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ ಇನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂದ್ರೆ ನೋಡಿರಿ ಅಭ್ಯರ್ಥಿಗಳು ನೋಡಿರಿ ಬ್ಯಾಂಕ್ ಆಫ್ ಬರೋಡಾ ಆಫಿಷಿಯಲ್ ವೆಬ್ಸೈಟ್ ಅದ www.bankofbaroda.bank.in ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಕೊನೆಯ ದಿನಾಂಕ 16/4/2026 ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ ಅಪ್ಲಿಕೇಶನ್ ಫೀ ಬಂದುಬಿಟ್ಟು UR ಕ್ಯಾಂಡಿಡೇಟ್ EWS ಮತ್ತು OBC ಅಭ್ಯರ್ಥಿಗಳಿಗೆ 850 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದು ಯಾವುದೇ ರೀತಿಯ ರಿಫಂಡ್ ಆಗೋದಿಲ್ಲ. ಇನ್ನು ಎರಡನೇದು SC ST PWBD ಮತ್ತು ಸರ್ವಿಸ್ ಮ್ಯಾನ ಮತ್ತು DSM ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ 175 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀನ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರ್ತದೆ. ನೋಡಿರಿ ಈ ರೀತಿ ಡೀಟೇಲ್ಸ ಬ್ಯಾಂಕ್ ಆಫ್ ಬರೋಡಾನ ನೋಟಿಸ್ನಲ್ಲಿ ಜಾರಿ ಮಾಡಲಾಗಿದೆ. ನೋಡಿರಿ ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತೀರ ಅಂದರೆ ಡಿಗ್ರಿ ಮುಗಿದ ಅಭ್ಯರ್ಥಿಗಳು ಮತ್ತು ಅವರು ನಿಗದಿಪಡಿಸಿದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿದ ಅಭ್ಯರ್ಥಿಗಳು 27/3/2026ರಿಂದ 16/4/2026 ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.